ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಖುಷಿ. ಏಲಕ್ಕಿ ಕಂದುಗಳನ್ನ ಕಿತ್ತು ಹೊಸದಾಗಿ ನಾಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಲೈಕ್ ಆ್ಯಂಡ್ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಲೆಟ್ಸ್ ಗೋ ಬಾಯ್ಸ್, ಬನ್ನಿ ಗಿಡ ನೆಡೋಣ. ಈಗ ಸಸಿ ಕೀಳೋ ಕಾರ್ಯಕ್ರಮ. ಮೊದಲಿಗೆ ನಿಧಾನಕ್ಕೆ ಬಿಡಿಸ್ಕೊಳ್ಳಿ, ಅಂದರೆ ಬೇರೆ ಮೇಲೆ ಇರ್ತದೆ, ಹಾಗಾಗಿ ಹಾಗೆ ಮೆತ್ತಗೆ ಬಿಡಿಸ್ಕೊಂಡ್ರೆ ಈಸಿಯಾಗಿ ಬರ್ತದೆ. ಎತ್ಕೊಂಡು ಹೋಗೋಣ. ಇದನ್ನ ಮುಚ್ಚಿಬಿಡೋಣ, ಏಕೆಂದರೆ ಅದಕ್ಕೆ ಬುಡಕ್ಕೆ ಏಟಾಗಬಾರ್ದಲ್ಲ. ಓಕೆ, ಕಮಾನ್ ಗಾಯ್ಸ್. ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋ ಮಾಡೋಕ್ಕೆ ನಮಗೂ ಹುಮ್ಮಸ್ ಬರುತ್ತೆ. ಬಯಲುಸೀಮೆಯಲ್ಲಿ ಏಲಕ್ಕಿ ಬೆಳೆಯೋದು ತುಂಬ ಕಷ್ಟ ಅಂತಾರೆ. ನನ್ನ ಅಭಿಪ್ರಾಯ ಪ್ರಕಾರ ಆ ಭಾಗಕ್ಕಿಂತ ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರುತ್ತೆ. ಯಾಕೆ ಬಟ್ ಏನು ಅಂದರೆ ಬೇಕಾದ ಕ್ಲೈಮೇಟ್ ಕ್ರಿಯೇಟ್ ಮಾಡ್ಬೇಕಷ್ಟೆ. ಅಂದರೆ ಈಗ ನೆರಳು ಜಾಸ್ತಿ ಬೀಳ್ಬೇಕಷ್ಟೇ ಕಾನ್ಸೆಪ್ಟು. ನಮಗೊಂದು ತುಮಕೂರು ಡಿಸ್ಟಿಕ್ಕು ತುರುವೇಕೆರೆ ತಾಲೂಕು ಹತ್ರ ಒಂದು ಊರು ಹಳ್ಳಿ. ಈ ಭಾಗದಲ್ಲಿ ಬಿಸಿಲು ಹೊತ್ತಾಗಿ ಜಾಸ್ತಿ, ಮಲೆನಾಡು ಪ್ರದೇಶನೂ ಅಲ್ಲ, ಇತ್ತಾಗ ಜಾಸ್ತಿ ಬಿಸಿಲು ಅಲ್ಲ. ಬನ್ನಿ ಹಾಗೆ ಬರೀ ಗೊಬ್ಬರ ತುಂಬಕ್ಕಷ್ಟೇ ಗುಂಡಿ ತಕ್ಕೊಳ್ಳೋದು. ಅಂದರೆ ಒಂದಡಿ ತಕ್ಕೋತಾ ಇದ್ದೀನಿ. ಎಲ್ಲ ಹೇಳೋದು ರೆಕಮೆಂಡ್ ಮಾಡೋದು 2 ಅಡಿ ಗುಂಡಿ ತೆಗೀರಿ ಅಂತ. ಏಕೆಂದರೆ ಮೇಲೆ ಹಾಕ್ಬೇಕು. ಅದಕ್ಕೆ ಗುಂಡಿ ಆದರೆ ಗಿಡ ಹೋಯ್ತತೆ, ಗಿಡ ಇರಲ್ಲ. ಶೀತ ಆಗಬಾರ್ದು, ಅಂದರೆ ಶೀತಾಂಶ ಇರಬೇಕು, ಬಟ್ ಬುಡದಲ್ಲಿ ನೀರು ನಿಲ್ಲಂಗೆ ಆಗಬಾರ್ದು ಅಷ್ಟೇ. ಒಂದಡಿ ಗುಂಡಿ ತಕ್ಕೋತಾ ಇದ್ದೀನಿ. ಬನ್ನಿ ತೆಗಿಯೋಣ. ನೋಡಿ ಎರೆಹುಳಿ ಹೆಂಗಿದ್ದಾವೆ, ಒಳ್ಳೆ ಚೆನ್ನಾಗಿದೆ ಮಣ್ಣು. ಎಲ್ಲ ಗುಂಡಿ ತಗೊಂಡು ಆಯಿತು. ಬನ್ನಿ ಗೊಬ್ಬರ ತರೋಣ. ಹುಡಿ ಒಳ್ಳೊಳ್ಳೆ ಎಂಥ ಒಂದೂವರೆ ವರ್ಷ ಆಗಿದೆ ಈ ಗೊಬ್ಬರ ಹಾಕಿ. ಏನು ಹುಡಿಯಾಗಿ ಕೋಕೋ ಫಿಟ್ ಇದ್ದಂಗಿದೆ. ಎಂಥ ರಿಸಲ್ಟ್ ಗೊತ್ತಾ, ಕರ್ರಗೆ. ಯಾವ ಸೀಮೆ ಗೊಬ್ಬರಕ್ಕೂ ಕಮ್ಮಿ ಇಲ್ಲ. ರಿಸಲ್ಟು ಹಂಗೆ ಐತಿದು. ಹೆಂಗಿದೆ ಗೊಬ್ಬರ, ಕಡಲೆ ಬೇಯ್ದಂಗಿದೆ. ತುಂಬ್ಕೊಳ್ಳೋಣ, ಹೋಗ್ಕೊಳ್ಳೋಣ, ಹಾಕ್ಕೊಳ್ಳೋಣ. ಬನ್ನಿ ಗುಂಡಿ ಹತ್ರ ಬಂದ ಸುತ್ಕೊಂಬಿಡೋಣ. ಗಂಧ ಹೆಂಗೆ ಬರುತ್ತೆ ಅಂದರೆ ಸೂಪರ್. ಎಲ್ಲ ಮಟ್ಟ ಮಾಡ್ಕೊಂಡು ಗಿಡ ಕುಂಡಿಸ್ಬೇಕಲ್ಲ. ಗಿಡ ಬಿದ್ದೋಗ್ಬಿಟ್ಟಿದೆ. ಯಾರಪ್ಪ ಗೆಳೆಯ, ಹೊಸ ಸೃಷ್ಟಿ ಮಾಡಬಾ ನೆಕ್ತಾಯಿದ್ದೀನಿ. ಆಗಿದೆ ಕೈಲೇ ನಾನೇ ಇಟ್ಕೊಂಡು ನಾನೇ ಮಾಡಬೇಕಲ್ಲ, ಕೆಲಸ ಮಾಡಬೇಕು ಪ್ಲಸ್ ವೀಡಿಯೋನು ಮಾಡಬೇಕಲ್ಲ. ಹಾಗಾಗಿ ಸ್ವಲ್ಪ ಹಿಂಸೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ತೋರೋಕ್ಕೆ ಪ್ರಯತ್ನ ಪಡ್ತೀನಿ. ಆಯಿತು, ನಿಲ್ಲಿಸಿದೆ. ಗೊಬ್ಬರ ಸುಳ್ಬಿಡೋದು ಮೇಲೆ ನಾನು ಸ್ವಲ್ಪ ಮಣ್ಣು ಎಳೆದ್ಬಿಟ್ರೆ ಫೈನಲ್ ಮುಗಿದೋಯ್ತು ಅಷ್ಟೇ. ಒಟ್ಟಿನಲ್ಲಿ ಏನು ಅಂದರೆ ಬುಡದಲ್ಲಿ ನೀರು ನಿಲ್ದಂಗೆ ಒಂದು ಸ್ವಲ್ಪ ಅಂದಾಗ ಹಾಕ್ಬೇಕು. ಬೇರೆ ಮೇಲಕ್ಕೆ ಬಂದುಬಿಡ್ತವೆ. ಅದೇನು ತೆಗಿರಲ್ಲ, ಹಿಂಗೆ ಹಾಕಿರ್ತೀವ ಬೆಳ್ಕೊಂಡು ಕಂದುಗಳೆಲ್ಲ ಪಕ್ಕದಲ್ಲೆಲ್ಲ. ಇನ್ನೊಂದು 6 ತಿಂಗಳು ಬಿಟ್ಟು ನೋಡ್ರಿ ಸುತ್ತ ಒಂದು 5-6 ಇರ್ತವೆ. ಮುಂದೆ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಮೇಲ್ಗಡೆಗೆ ಬಂದ್ಬಿಡ್ತು ಗಿಡ. ಎಷ್ಟು ಹಿಂಗೆ ಕೈಲಿ ಹಿಂಗೆ ಅಲ್ಲಿ ಕಿತ್ತಿದ್ದು ನೋಡಿದ್ರಲ್ಲ, ಮೇಲ್ಗಡೆ ಹಿಂಗೆ ಅಳಿದ್ರೆ ಸಾಕು ಬಂದ್ಬಿಡ್ತದೆ ಮೇಲ್ಗಡೆ. ಕಾಂಗ್ರೆಸ್ ಗಿಡ ಕಿತ್ತಂಗೆ ಆಯ್ತದೆ. ಕಾಂಗ್ರೆಸ್ ಗಿಡನೂ ಮುಕ್ಕೂರ್ತು ಕೇಳೋಕಿದೆ, ಅಷ್ಟು ಹಿಂಸೆ ಇಲ್ಲ, ಅಷ್ಟು ಈಸಿಯಾಗಿ ಬರ್ತದೆ. ಹೇಗಿದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆ ಅಂದರೆ ಗೊತ್ತಲ್ಲ, ನಮಗೂ ಎನರ್ಜಿ ಬರುತ್ತೆ. ಥ್ಯಾಂಕ್ ಯು ಗಾಯ್ಸ್. ಬಾಯ್ ಬಾಯ್.